84 ಲಕ್ಷ ಜೀವಕೋಟಿಗಳಿಗೆ ಅಪರೂಪವಾಗಿರ್ತಕ್ಕಂಥದ್ದು ಎಂಬತಕ್ಕಂಥ ಒಂದು ಶಾಂತಿ ಸಂಕೇತವನ್ನ ಅನೇಕ ಸನಾತನ ಶಾಸ್ತ್ರ ವಿಚಾರದವರು ಮಹನೀಯರು ಕೊಟ್ಟಿದ್ದಾರೆ. ನಾವೆಲ್ಲರೂ ಅಂದ್ಕೊಳ್ತೀವಿ ಆಧ್ಯಾತ್ಮ ಅಂದ್ರೆ ಏನು, ಕುಳಿತುಕೊಂಡು ಜಪ ಮಾಡುವುದು, ತಪಸ್ಸನ್ನು ಮಾಡುವುದು. ಒಂದಿಷ್ಟು ನಾಸ್ತಿಕರು ಮತ್ತು ಅನಾಸ್ತಿಕರು ಅಂತ ಈ ಪ್ರಕೃತಿಯ ಸೃಷ್ಟಿಯಲ್ಲಿ ಅನೇಕ ಶಕ್ತಿಗಳು ಹುಟ್ಟಿದೆ. ಪ್ರಕೃತಿ ಸೃಷ್ಟಿಯಾಗಬೇಕಾದ್ರೆ ಪಂಚಭೂತಗಳಿಂದ ಸೃಷ್ಟಿಯಾದ ಜಗತ್ತು ಅರಿಷಡ್ ವರ್ಗಗಳಿಂದ ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರಗಳಲ್ಲಿ ನಾವೆಲ್ಲರೂ ಕೂಡ ಪ್ರಕೃತಿಯ ಜೊತೆಯಲ್ಲಿ ಇರ್ತೀವಿ. ಆದ್ರೆ ಸಮಭಾಗಿತ್ವದಲ್ಲಿ ಅಧ್ಯಯನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಬಹುಪೂರ್ಣವಾಗಿರ್ತಕ್ಕಂಥದ್ದು ಏನಂದ್ರೆ ಕಾಯಸಿದ್ಧಿ, ಕಲ್ಪಸಿದ್ಧಿ, ಜ್ಞಾತಕ ಶುದ್ಧಿ, ಭಾವಶುದ್ಧಿ, ಭಕ್ತಿಗಳ ಮಿಲನದಲ್ಲಿ ಅಪರೂಪವಾಗಿರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಜಗತ್ತಿನಲ್ಲಿ ಸೇವೆ ಇದೆ ಅಂದ್ರೆ ಅದೇ ಭಕ್ತಿ ಮತ್ತು ನಿಷ್ಠೆ ಮತ್ತು ಕಾಯಕಲ್ಪ. ಈ ಮೂರು ತ್ರಿಕರ್ಣಗಳು ಯಾವಾಗ ಬಲಿಷ್ಠವಾಗುತ್ತೋ ಜಗತ್ತಿನಲ್ಲಿ 84 ಲಕ್ಷ ಜೀವಕೋಟಿಗಳನ್ನ ಸಮಾನತ್ವದಲ್ಲಿ ಕಾಪಾಡಿಕೊಂಡು ಹೋಗ್ತಕ್ಕಂಥ ಯಾವುದಾದ್ರೂ ಶಕ್ತಿ ಇದೆ ಅಂದ್ರೆ ಅದರ ಪ್ರಕೃತಿ. ನಾವೆಲ್ಲರೂ ಈ ಪ್ರಕೃತಿಯಲ್ಲಿ ಹುಟ್ಟಿದ್ದೀವಿ, ಪ್ರಕೃತಿಯಲ್ಲಿ ಲೀನವಾಗ್ತೀವಿ. ಪ್ರತಿಯೊಬ್ಬರ ಕಲ್ಪನೆ ಹೇಗಿರುತ್ತೆ ಅಂದ್ರೆ ನಮ್ಮ ಮನೆ ಚೆನ್ನಾಗಿರ್ಬೇಕು, ನಾವೇ ಚೆನ್ನಾಗಿರ್ಬೇಕು, ನಮ್ಮ ದುಡಿಮೆಗಳು ಚೆನ್ನಾಗಿರ್ಬೇಕು, ನಮ್ಮ ಮಕ್ಕಳೇ ಚೆನ್ನಾಗಿರ್ಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಒಂದು ಭಾವ. ಸೃಷ್ಟಿಗಳ ಮೂಲ ತತ್ವಗಳ ಅರಿಷಡ್ ವರ್ಗಗಳ ಮಿಣಿತಗಳು. ಆದ್ರೆ ಸರ್ವರೂ ಚೆನ್ನಾಗಿರಲಿ, 84 ಲಕ್ಷ ಜೀವಕೋಟಿಗಳಿಗೂ ಕೂಡ ಉನ್ನತವಾಗಿರ್ತಕ್ಕಂಥ ಶಕ್ತಿ ಸಂದೇಶಗಳು ಸಿಗಲಿ. ಯದ್ಭಾವಂ ತದ್ಭವತಿ, ಭಾವನೆ ತತ್ನಾಗಿರ್ತಕ್ಕಂಥ ಶಕ್ತಿ. ಪರೋಪಕಾರಂ ಇದಂ ಶರೀರಂ, ಪರೋಪಕೋಸ್ಕರವಾಗಿ ಪ್ರಕೃತಿ ಹುಟ್ಟಿದೆ. ಅದೇನಾದ್ರು ನೋಡಿ, ಭರತ ಖಂಡೆ, ಭರತ ವರ್ಷೆ, ಜಂಬೂ ದೀಪೆ, ಪ್ರತಿಯೊಬ್ಬರಿಗೂ ಕೂಡ ಕ್ಷೇತ್ರ ಈ ಪ್ರಕೃತಿ ಮತ್ತು ಯಾವ ಕ್ಷೇತ್ರದಲ್ಲಿ ನಾವು ಹುಟ್ಟಿದ್ದೀವಿ ಸರ್ವರಿಗೂ ಒಳಿತಾಗಲಿ. ನಕ್ಷತ್ರಗಳನ್ನ, ಋತುಗಳನ್ನ, ಪ್ರಕೃತಿಯನ್ನ, ವಾರವನ್ನ ಎಲ್ಲವನ್ನು ಸ್ಮರಿಸ್ತಕ್ಕಂಥ ಇಡೀ 84 ಲಕ್ಷ ಜೀವಕೋಟಿಗಳಿಗೆ ಒಳಿತಾಗಲಿ ಎಂಬತಕ್ಕಂಥದ್ದು ಏನಾದ್ರೂ ಒಂದು ಜ್ಞಾನಕೋಶ ಪದವಿಗಳ ಶಿಕ್ಷಣ ಕೋಶದ ಒಂದು ಸ್ಥಳಪ ಇದೆ ಅಂದ್ರೆ ಅದು ಆಧ್ಯಾತ್ಮ ಅಂತ ಹೇಳುತ್ತೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವರ್ಣ ವೇದಗಳು ಜಗತ್ತಿಗೆ ಯಾವ ಒಂದು ಬ್ರಹ್ಮಕಲ್ಪಿತ ನಾಂದಿ ಸಹಸ್ರಕ ಭಾವಭಕ್ತಿಯಲ್ಲಿರ್ತಕ್ಕಂಥದ್ದು. ಎಲ್ಲ ಸದ್ಭಕ್ತರೇ ನೋಡಿ, ಇಂದಿನ ಶಾಸ್ತ್ರ ಹೇಳುತ್ತೆ ಆರಿರುತ್ತೆ, ಆರಿನಲ್ಲಿ ನಾವೆಲ್ಲ ದೀಪ ಹಚ್ತೀವಿ ಅಂತ ಹೇಳ್ತೀವಿ. ಯಾರು ಹೇಳುವರು? ನಮ್ಮ ತಾತ ಮುತ್ತಾತಂದಿರು ಕೊಟ್ಟಿರ್ತಕ್ಕಂತಹ ಸಮೃದ್ಧಿಯ ಆಧ್ಯಾತ್ಮ ಅಂದ್ರೆ ಏನಂದ್ರೆ ಆದಿ ಅಂದ್ರೆ ಪೂರ್ವ ಅಂತ, ಆತ್ಮ ಅಂದ್ರೆ ಆದಿಯಿಂದ ನಡೆದುಕೊಂಡು ಬಂದಂತಹ ಅನೇಕ ಜ್ಞಾನಕೋಶ ಪದವಿಗಳ ಅಂಕುಶಾರ್ಪಣೆಗಳ ಶಕ್ತಿ ಕೇಂದ್ರವೇ ಆಧ್ಯಾತ್ಮ ಅಂತ. ಇದು ಬೇರೆ ಅಲ್ಲ. ಆದಿ ಅಂದ್ರೆ ಪೂರ್ವ, ಪೂರ್ವದಿಂದ ನಡೆದುಕೊಂಡು ಬಂದಂತಹ ಅನೇಕ ಜ್ಞಾನಕೋಶ ಪದವಿಗಳ 64 ವಿದ್ಯಕೋಶಗಳ ಪದವಿಗಳ ಹರಿಮ ಮತಿ ಮಗರಿ ಮರಿಗಮ ಈಶತ್ಮ ಶತ್ವಂ ಸುಕರ್ಮಂ ಸುಕೃತಿ ವ್ಯಾನಯ ವಿನಯ ಗಾಂಭೀರ್ಯ ಹಸಿ ಹುಸಿ ಮಸಿ 4 ಗಂಟೆಗಳು ಬೇಕು ಅಧ್ಯಯನ ಮಾಡಬೇಕಾದ್ರೆ ಅಡಿಮ ಮಹಿಮ ಗರಿಮಗಳ ಬಗ್ಗೆ. ಅದೇ ಇವತ್ತಿನ ಕಾಲದಲ್ಲಿ ಈಗಿನ ಟೆಕ್ನಾಲಜಿ ಇಂದ್ರಜಾಲ ಮಹೇಂದ್ರಜಾಲ ಎಂತ ವಿದ್ಯೆಗಳಿದ್ದಾವೋ ಅದೇ ಇಂದ್ರಜಾಲ ಮಹೇಂದ್ರಜಾಲ ಇಂದ್ರಜಾಲ ಸುಕೃತ ಜಾಲ ನಾಂದಿಕ ಜಾಲ ಸ್ವಯಂ ಕ್ಷೇತ್ರದ ಜಾಲ ಅಂತ ಇರುತ್ತೆ. ಅದರ ಒಂದು ಅಥರ್ವರ್ಣ ವೇದ ಶಾಸ್ತ್ರಗಳೇ ಇಂದಿನ ಅಟೋಮಿಕ್ ಅಂಡ್ ನ್ಯೂಕ್ಲಿಯರ್ ಎನರ್ಜಿ. ಹೇಗಾಗಿತ್ತು ಈ ಪ್ರಕೃತಿಯಲ್ಲಿ ಏನೋ ವಸ್ತುಗಳಿತ್ತು, ಈ ಪ್ರಕೃತಿಯನ್ನು ಯಾವ ರೀತಿ ಬಳಸಿಕೊಂಡಿದ್ರೆ ಈ ಪ್ರಕೃತಿಯಲ್ಲಿ ವಾಯು ಎನ್ನುವುದು ಒಂದು ಗಾಳಿ ನೋಡಿ. ಪೂರ್ಣಿಮಾ ಅಂತಕ್ಕಂಥ ಗುರು ಪೌರ್ಣಿಮೆನೇ ಮಾಡಿದ್ದಾರೆ. ಆಕಾಶದಿಂದ ನಮ್ಮೆಲ್ಲರೂ ಕೂಡ ತಾತತ್ತಿ ಅಜ್ಜಿ ಅಂತ ಒಂದು ಮಾತು ಹೇಳ್ತಿದ್ರು. ಆಕಾಶದಲ್ಲಿ ಅಂದ್ರೆ ಆಷಾಢ ಮಾಸದಲ್ಲಿ ಗಾಳಿ ಬೀಸುತ್ತೆ, ಅರಿದ್ರಾ ನಕ್ಷತ್ರದಲ್ಲಿ ಭೂಮಿ ಗರ್ಭವತಿ ಆಗ್ತಾಳೆ, ಭೂಮಿ ದೇವಿಯಿಂದ ಗರ್ಭವತಿ ಆಗ್ತಾಳೆ. ಅರಿದ್ರಾ ನಕ್ಷತ್ರದ ಅದಕ್ಕೋಸ್ಕರವಾಗಿ ಪಾಯ ಪೂಜೆಯನ್ನು ಪಾಯ ತಗೊಡಬಾರದು, ಯಾವುದೇ ಗಿಡಗಳನ್ನ ಉಣಬಾರದು, ಶಾಪ ಬರುತ್ತೆ ಎನ್ನುವಂಥದ್ದೆಲ್ಲವೂ ಕೂಡ ಹೇಳ್ತಿದ್ರು. ಇದು ಭೌತಿಕವಾಗಿರ್ತಕ್ಕಂಥ ಹಿನ್ನೆಲೆ. ಅರಿದ್ರಾ ನಕ್ಷತ್ರದಲ್ಲಿ ಮಾತ್ರ ಏನು ಬರುತ್ತೆ ನೋಡಿ, ಯಾವತ್ತೂ ಕೂಡ ಗುರು ಗಾಳಿ ಚಂಡಮಾರುತಗಳನ್ನು ಕೊಡತಕ್ಕಂತಹ ಗಾಳಿಯ ಸಂಕೇತ ಬೇಕು ಮಾಡಿದ್ರು. ಯಾವ್ದದು ಗುರು ಯಾರು ಅಂದ್ರೆ ನೋಡಿ, ಸ್ತೋತ್ರ ಶಿಖಾಮಲಿ ಅನೇಕ ನವಕೋಟಿ ಬಂಧನಗಳಲ್ಲಿರ್ತಕ್ಕಂತಹ ಧರ್ಮಗಳನ್ನು ದೂರ ಮಾಡಿ ಆವಿಷ್ಕಾರ ಮಂಡಲದಲ್ಲಿರ್ತಕ್ಕಂತಹ ಬ್ರಹ್ಮಸೂತ್ರದ ಲಾಭಗಳಲ್ಲಿರ್ತಕ್ಕಂಥ ಅಪೂರ್ವವಾಗಿರುವ ಶಕ್ತಿಯನ್ನು ತಿಳಿಸಿಕೊಡ್ತಕ್ಕಂಥವನೇ ಗುರು. ಅಂದ್ರೆ ಅಂಧಕಾರದ ಕತ್ತಲೆಯಲ್ಲಿರ್ತಕ್ಕಂಥವರನ್ನ ಸ್ವಯಂ ಪ್ರಕಾಶದ ಒಂದು ಬೆಳಕಿನ ಮಾರ್ಗಕ್ಕೆ ಕೊಂಡೊಯ್ಯುವ ಮಾರ್ಗವೇ ಗುರುವಿನ ಮಾರ್ಗ. ಕೋಶ ಪದವಿಗಿಂತ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಆದ್ರೆ ಇದೆಲ್ಲವನ್ನೂ ಕೂಡ ನಾನು ಹಾಲು ಅಂತ ಹೇಳಿದೋ, ಹಾಲಿನಲ್ಲಿ
ದೀಪ ಹಚ್ಚುತ್ತೀವಿ ಅಂತ ಹೇಳಿದ್ರು ಯಾರು? ನಮ್ಮ ತಾತ ಸನಾತನ ಪರಂಪರೆ. ಗೊತ್ತಿಲ್ಲದವರು ಏನಂತ ಹೇಳ್ತಾರೆ, ಹಾಲಿನಿಂದ ದೀಪ ಹೆಂಗ್ ಹಚ್ಚುವುದಕ್ಕೆ ಸಾಧ್ಯ ಅಂತ ಎಲ್ಲರೂ ಕೂಡ ಆಡಿಕೊಳ್ಳುತ್ತಾರೆ. ಆಧ್ಯಾತ್ಮವನ್ನು ಈಗ ಏನಾಗಿದೆ, ಈಗಿನ ಒಂದು ವಿಜ್ಞಾನ ಲೋಕದಲ್ಲಿ ಆಧ್ಯಾತ್ಮ ಮತ್ತು ಪ್ರಕರಣ, ಹಠಯೋಗ, ಸಿದ್ಧಿಯೋಗ, ಚಾಪರ್ತಿಕ ಯೋಗ, ಚೌಶಿಷ್ಟಿಕ ಯೋಗ, ಬ್ರಹ್ಮಕಲ್ಪಿತ ಯೋಗಗಳು ಮತ್ತು ಸಿದ್ಧಿ ಕಾಳಿಂಚಕಂ ಯೋಗಗಳು, ಸನಾತನ ವಿಶ್ವೇಶ್ವರಮಯ ಸ್ವಹ ಯೋಗಗಳು ಮತ್ತು ಅಪೂರ್ಣ ಜ್ಞಾತಿಕ ಯೋಗಗಳನ್ನೆಲ್ಲವನ್ನೂ ಕೂಡ ಎಲ್ಲರೂ ಕೂಡ ಅಂತಕ ದೊಡ್ಡ ವಿದ್ಯೆಗಳು ಯಾರಿಗೂ ಗೊತ್ತಿಲ್ಲ. ಆ ಹಾಲಿನಿಂದ ದೀಪ ಹಚ್ಚುವುದು ಹೇಗೆ ರೀತಿ ಅಂದ್ರೆ ನೋಡಿ, ಹಾಲನ್ನ ಎಪ್ಪಾಕಿ ಮೊಸರು ಮಾಡಿ, ಮೊಸರನ್ನ ಕಡೆದು ಬೆಣ್ಣೆಯನ್ನು ತೆಗೆದು, ಬೆಣ್ಣೆಯಿಂದ ತುಪ್ಪ ಅಂದ್ರೆ ಒಂದು ಮಡಕೆಗಿಟ್ಟು ಅದನ್ನು ಅಗ್ನಿಯನ್ನು ಒರೆಸಿ ತುಪ್ಪ ಮಾಡಿ ದೀಪಕ್ಕೆ ಹಚ್ಚಿದ್ರೆ ದೀಪ ಉರಿಯುತ್ತೆ. ಅಂದ್ರೆ ಮೊದಲೇ ಹಾಲಿನಿಂದ ದೀಪ ಹಚ್ತೀವಿ ಅಂದ್ರೆ ಯಾರು ಕೇಳಲ್ಲ. ಅಂತಕ ಈಗ ವಿಜ್ಞಾನ ಗೊತ್ತಿಲ್ಲ, ವಿಜ್ಞಾನ ಲೋಕ ಕೂಸಿದ್ದಂಗೆ, ಮಗು ಇದ್ದಂಗೆ. ಆದ್ರೆ ಇಂದಿನ ಸನಾತನ ಪರಂಪರೆ ಕೊಟ್ಟಿರ್ತಕ್ಕಂಥ ಜ್ಞಾನಕೋಶ ಪದವಿಗಳು ಒಂದು ಜಾತಿಗಾಗಲಿ ಮಿಗಿಲಾಗಿರ್ತಕ್ಕಂಥ ಜ್ಞಾನಕೋಶ ಪದವಿಗಳಲ್ಲ ಅದು. ಆದ್ರೆ 84 ಲಕ್ಷ ಜೀವಕೋಟಿಗಳಿಗೂ ಕೂಡ ಪ್ರಭುಚಿನ್ನವಾಗಿ ಪ್ರಕೃತಿಯಲ್ಲಿ ಅನಂತ ಕೋಟಿ ಶಕ್ತಿಗಳಿವೆ. ಸಮಾನತ್ವದಲ್ಲಿ ನೀವು ಬೆಳೆಸಿಕೊಂಡು ಹೋಗಿ ಜೀವನ ಪೂರ್ತಿಯಲ್ಲಿ 84 ಲಕ್ಷ ಜೀವಕೋಟಿಗಳಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಈ ಮಾನವ ಕಾರ್ಯಕಲ್ಪವನ್ನು ಸ್ವರ್ಗಕ್ಕೆ ಸೇರಿಸಿ ನೀನು. ಸ್ವರ್ಗ ಅಂದ್ರೆ ಸ್ವರ್ಗ ನರಕ ಇಲ್ಲೇ ಇದೆ. ನಾವು ಮಾಡುವಂತಹ ಉತ್ತೀರ್ಣವಾಗಿರ್ತಕ್ಕಂತಹ ಶಕ್ತಿ ಸಂದೇಶಗಳನ್ನು ಪ್ರಕೃತಿಯಲ್ಲಿ ಪಡೆದುಕೊಂಡು ಒಳ್ಳೆಯ ಮನಸ್ಸು, ಒಳ್ಳೆಯ ಜ್ಞಾನ ಅಭಿವೃದ್ಧಿ, ಒಳ್ಳೆಯ ಚೇತರಿಕೆಯ ಭವ್ಯ ಮಂದಿರಗಳು, ಚೇತರಿಕೆಯ ಬ್ರಹ್ಮಚರ್ಯ ಗೃಹಸ್ಥವ